ಅವತ್ತು ನಾನು ಮನಸ್ಸು ಮಾಡಿದ್ರೆ ಅಲ್ಲೇ 150 ಎಕರೆ ಮಾಡಿವೆ ಆ ರೋಡ್ ಮೈನ್ ರೋಡಲ್ಲಿ. ಇವತ್ತಲ್ಲೆಲ್ಲ ಬಡಾವಣೆಗಳ ರಚನೆ ಆಗಿದೆ. ನಾನು ನಿಮಗೆ ಹೇಳ್ತೀನಿ, ನಾನೇನಾದರೂ ಭೂಮಿ ತಗೊಂಡು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋದಾಗಿದ್ರೆ ಇವತ್ತಲ್ಲಿ ತೆಂಗಿನ ಗಿಡ ಬೆಳೀತಾ ಇದ್ನ, ಅಡಿಕೆ ಗಿಡ ಬೆಳೀತಾ ಇದ್ನ, ಬಂದಿದ್ರಿ ನೋಡಿದ್ರಿ. ಹಲವಾರು ಜನ ಇಲ್ಲಿಂದ ಬಂದು ಕೂಲಿ ಕೆಲಸ ಮಾಡಿದ್ರಿ, ಬಂದ್ ನನ್ನ ಜೊತೆ ಹೊಲದಲ್ಲಿ ಕೆಲಸ ಮಾಡಿ ಹಲವಾರು ಕುಟುಂಬದಲ್ಲಿದ್ದೀರಿ, ಹೊಸೂರಿನವರಿದ್ದಾರೆ. ಅದರಿಂದ ಇಲ್ಲಿ ಈ ಮಹಾನುಭಾವ ಹೇಳ್ತಾನಲ್ಲ, ಕನಕಪುರ ಭಾಗದ ರೈತರು ಯಾರೂ ನಿಮ್ಮ ಜಮೀನುಗಳನ್ನು ಮಾರಾಟ ಮಾಡಬೇಡಿ, ಬ್ರಾಹ್ಮಣರು ಇದನ್ನೇ ಹೇಳಿದ್ರು. ಬೆಂಗಳೂರಿನವರು ಒಂದು ದುಡ್ಡು ಕೊಟ್ಟು ಕೇಳಿದ್ರು ಜಮೀನು ಕೊಡಬೇಡಿ ಅಂದ್ರೆ ಬೆಂಗಳೂರಿನವರು ಅಂತ ಹೇಳ್ತಾರಲ್ಲ, ಅವ್ರನ್ನೇ ಸೇರಿಸ್ಕೊಂಡು ಹೇಳೋರು, ಯಾರನ್ನ ಸೇರಿಸ್ಕೊಂಡು ಹೇಳೋರೆ? ಮುಂದಿನ ದಿನಗಳಲ್ಲಿ ನಿಮ್ಮ ಜಮೀನಿಗೆ ಬಹಳ ಒಳ್ಳೆಯ ಬೆಲೆ ಬರುತ್ತದೆ. ನಾವೆಲ್ಲರೂ ಬೆಂಗಳೂರು ಜಿಲ್ಲೆಯವರಾಗಲಿದ್ದೇವೆ. ನಿಮ್ಮನ್ನೆಲ್ಲ ಈಗ ರಾಮನಗರ ಜಿಲ್ಲೆಯಿಂದ ಬೆಂಗಳೂರಿಗೆ ಕರ್ಕೊಂಡು ಹೋಗೋರಿಗೆ. ಬೆಂಗಳೂರು ಜಿಲ್ಲೆ ಇವತ್ತು ಕೆಂಪೇಗೌಡರ ಜಯಂತಿನ ಆಚರಣೆ ಮಾಡ್ತಾ ಇದ್ದೇವೆ. ಆ ಪುಣ್ಯಾತ್ಮ ಕೆಂಪೇಗೌಡರು ಯಾವ ಗಳಿಗೆನಲ್ಲಿ ಆ ನಗರಕ್ಕೆ ಫೌಂಡೇಶನ್ ಹಾಕಿ ಆ ಬೆಂಗಳೂರು ಬೆಂದಕಾಳೂರು ಏನೋ ಹೇಳ್ತಾರೆ ಹೆಸರುಗಳು, ಆ ಪುಣ್ಯಾತ್ಮ ಯಾವ ಸಂದರ್ಭದಲ್ಲಿ ಶುಭ ಮುಹೂರ್ತದಲ್ಲಿ ಪೂಜೆ ಮಾಡಿದ್ರು ಗೊತ್ತಿಲ್ಲ. ಇವತ್ತು ವಿಶ್ವಕ್ಕೆ ಸರಿಸಾಟಿಯಾಗಿ ಬೆಳೀತು. ಆದ್ರೆ ಬೆಂಗಳೂರು ನಗರದ ಪರಿಸ್ಥಿತಿ ಎಲ್ಲಿಗೆ ಬಂದಿದೆ? ಒಂದು ರಸ್ತೆ ಗುಂಡಿ ಮುಚ್ಚಕ್ಕಾಗಿಲ್ಲ. ಕಳೆದ 3-4 ವರ್ಷದಲ್ಲಿ 1200 ಕೋಟಿ ಬೆಂಗಳೂರಿನ ಗುಂಡಿ ಮುಚ್ಚಕ್ಕೆ ಅಂತ ಹೇಳಿ ಖರ್ಚು ಮಾಡಿದ್ದಾರೆ. 1200 ಕೋಟಿ ಗುಂಡಿ ಮುಚ್ಚಲು ಬೇಕಾಗಿರ್ಲಿಲ್ಲ. ಎಲ್ಲ ರಸ್ತೆ ಡಾಂಬರೀಕರಣ ಹಾಕೊಂಡ್ ಬಂದಿದ್ರೆ ಒಳ್ಳೆ ರಸ್ತೆ ಆಗಿರೋದು. ಗುಂಡಿ ಮುಚ್ಚಲು ಬೇಕಾಗಿರ್ಲಿಲ್ಲ. ಗುಂಡಿ ಮುಚ್ತೀವಿ ಅಂತ ಹೇಳಿ 1200 ಕೋಟಿ ಇವತ್ತು ಈ ರಾಜ್ಯದ ಜನತೆ ತೆರಿಗೆ ಹಣ ಲೂಟಿಯಾಗಿದೆ. ಇಲ್ಲಿ ಹೇಳ್ತಾರೆ, ಈ ಹೇಳಿಕೆಯ ಮೂಲಕ ಅವರು ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆಯನ್ನಾಗಿ ಮರುನಾಮಕರಣ ಮಾಡುವ ಸುಳಿವನ್ನು ನೀಡಿದ್ದಾರೋ ಜನ ಮಾಡ್ಕೊಂಡು ಇನ್ನ ಹೆಚ್ಚಿಗೆ ಹೇಳಲ್ಲ, ಸಮಯ ವ್ಯರ್ಥ ಮಾಡಲ್ಲ. ಇದು ಯಾವ ರೀತಿ ಹೊರಟಿದ್ದಾರೆ ಅನ್ನೋದು. ಇಲ್ಲಿ 50 ಎಕರೆ ಲ್ಯಾಂಡ್ ಕೂಡ 50% ನಿಮಗೆ ಡೆವಲಪ್ ಮಾಡಿದ ಲ್ಯಾಂಡ್ ಅಂದ್ರಲ್ಲ, ಇಲ್ಲೇನಾಗಿದೆ, ಈ ನೈಸ್ ರಸ್ತೆ ಅನ್ನಲ್ಲ, ನೈಸ್ ರಸ್ತೆನಲ್ಲಿ ಸುಮಾರು 4000 ಕುಟುಂಬಗಳಿಗೆ ಆ ಭೂಮಿಯನ್ನು ಕಳ್ಕೊಂಡಿದ್ರು. ಮುಂದೆ ಬಂದಂತ ಸರ್ಕಾರಗಳು ಅದನ್ನು ದೇವೇಗೌಡರು ಕೂಸು ಅಂತಾರೆ. ಇವತ್ತು ಆ ನೈಸ್ ರಸ್ತೆ ಹೆಸರಿನಲ್ಲಿ ಲೂಟಿ ಏನಾಗ್ತಿದೆ. ಈಗ ರಸ್ತೆ ಅಲ್ಲೇ ತಿರುಗ್ತಾ ಇದೆ, ಬೆಂಗಳೂರು ಸುತ್ತ ಮೈಸೂರಿಗೂ ಹೋಗಲೇ ಇಲ್ಲ ಅದು ರಸ್ತೆ. ಇವತ್ತು ಆ ರಸ್ತೆಯ ಅಕ್ಕಪಕ್ಕದಲ್ಲಿ ಎಷ್ಟು 1000 ಕೋಟಿ ಬೆಲೆ ಬಾಳ್ತಕ್ಕಂಥ ಭೂಮಿ ಯಾರು ಲಪಟಾಯಿಸಿದ್ದಾರೆ? ಶಿವಕುಮಾರ್ ಅವರೇ, ಇಲ್ಲೆಲ್ಲ ನನ್ಗಲ್ಲೂ ನನ್ನ ಮಗಂದು 5 ಎಕರೆ ಭೂಮಿ ಬಗ್ಗೆ ಬೋರ್ಡ್ ಹಾಕೊಂಡು ಹೊರಟಿದ್ರಲ್ಲ ರಸ್ತೆಯಲ್ಲಿ. ಯಾವ್ಯಾವ ಕುಟುಂಬ ಬೀದಿ ಪಾಲ್ ಮಾಡಿ, ಯಾರ್ಯಾರನ್ನ ಕಿಡ್ನಾಪ್ ಮಾಡಿ ಇಲ್ಲಿ ಜಮೀನ್ ತಗೊಂಡಿದ್ರಲ್ಲ, ಸ್ಕೂಲ್ಗಳು ಕಟ್ಟಿದಿರಲ್ಲ, ಯಾವ ರೀತಿ ಕಟ್ಟಿದಿರಿ? ಇವತ್ತು ಇಲ್ಲಿ ನನ್ನ ಜನಗಳನ್ನ, ನನಗೆ ಜನ್ಮ ಕೊಟ್ಟಿರೋ ಜನ ರಾಜಕೀಯದಲ್ಲಿ ನೀವು ನಿಮ್ಮನ್ನ ಎತ್ತಂಗಡಿ ಮಾಡ್ತಕ್ಕಂಥದ್ದಕ್ಕೆ ನಾನು ಒಪ್ಪಿಗೆ ಕೊಡ್ತೀನಿ. ನನ್ನ ಮುಂದೆ ಬಂದ್ರಿ, ಒಂದು 50 ಜನ ತೋಟಕ್ಕೆ ಬಂದ್ರಿ, ಇವತ್ತು ರೀತಿ ಆಗಿದೆ, ನಿಮ್ಗೆ ಬೆಂಬಲ ಬೇಕು, ನಿಮ್ಗೆ ದೊರಿಬೇಕು ನಮಗೆ ಅಂದ್ರೆ ನಿಮ್ ಪರವಾಗಿ ನಾನು ನಿಂತಿದ್ದೇನೆ. ಇಲ್ಲಿ ಯಾವುದೇ ರಾಜಕೀಯದ ದ್ವೇಷಕ್ಕಲ್ಲ. ನೀವು ಬಂದಾಗ ಶಿವಕುಮಾರ್ ಮುಖ್ಯಮಂತ್ರಿ ಆಗಿರ್ಲಿಲ್ಲ, ಸಿದ್ದರಾಮಯ್ಯ ಮುಖ್ಯಮಂತ್ರಿ ಇದ್ರು. ಇಲ್ಲಿ 4000 ಜನಕ್ಕೆ 25 ವರ್ಷ ಆಗಿದೆ. ಇನ್ನು ಆ 40% 50% ಭೂಮಿ ಕೊಡ್ಬೇಕಲ್ಲ, ಇವತ್ತರೂ ಕೊಟ್ಟಿಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪತ್ರ ಕೊಟ್ಟವ್ರೆ, ನಮಗೆ 30 ವರ್ಷ ಆಯ್ತು, ಇನ್ನು 30-40 60-40 ಸೈಟ್ ಕೊಡ್ತೀವಿ ಅಂದ್ರು. ನಾವು ಭೂಮಿ ಕಳ್ಕೊಂಡಿದ್ದೇವೆ, ನಮ್ಗಿನ್ನು ಭೂಮಿ ಬಂದಿಲ್ಲ ಅಂತ ಹೇಳಿ ಸೈಟು 4000 ಅರ್ಜಿ ಆ ನೈಸ್ ರಸ್ತೆ ಏನಿದೆ ಅಲ್ಲಿ ಕೊಡ್ಬೇಕಾದ ಇನ್ನೂ ಕೊಟ್ಟಿಲ್ಲ. 30 ವರ್ಷ ಆಯ್ತು. ಇನ್ನು ನಿಮ್ ಶಿವಕುಮಾರ್ ನಿಮಗೆ ಇಲ್ಲಿ 50% ಕ್ಯಾಶು 50% ಭೂಮಿ ಕೊಡ್ತೀನಿ ಅಂತ ಹೇಳ್ತಾವ್ರಲ್ಲ, ಅವ್ರು ಇರ್ತಾರೋ ನಾವಿರ್ತೀವೋ ಇಲ್ಲ ನೀವಿರ್ತೀರೋ ಗೊತ್ತಿಲ್ಲ. ಯಾವಾಗ ಕೊಡ್ತಾ ಇದ್ದಾರೆ? 30 ವರ್ಷ ಆಗಿದೆ, ಇನ್ನೂ ಕೊಟ್ಟಿಲ್ಲ ಭೂಮಿಯಲ್ಲಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.